ಈಗ ತುಲಾರಾಶಿಯವರ 2026 ಯುಗಾದಿ ವರ್ಷ ಭವಿಷ್ಯ ಬಗ್ಗೆ ತಿಳಿಸ್ಕೊಡ್ತಾನೆ. ಮೊದಲಿಗೆ ಪ್ಲಾನೆಟ್ಸ್ ಆಧಾರಿತವಾಗಿ, ಗ್ರಹಗಳ ಆಧಾರಿತವಾಗಿ ಏನೇನು ಫಲ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಸಮರೈಸ್ ಮಾಡ್ತೀನಿ, ಸೊ ತಪ್ಪದೆ ನೋಡಿ. ಮೊದಲಿಗೆ ಸೂರ್ಯ ಯುಗಾದಿ ಸಮಯದಲ್ಲಿ ಅಂದರೆ ಹೊಸ ವರ್ಷದ ಸಮಯಕ್ಕೆ ತಕ್ಕನಾಗಿ ಸೂರ್ಯ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಾ ಇರ್ತಾನೆ. ಇದು ತುಂಬ ಒಳ್ಳೆ ಕಾಂಬಿನೇಷನ್ನು. ಯಾಕೆಂತಂದರೆ 6ನೇ ಮನೆ ಅಂತಂದರೆ ನಮ್ಮ ರುಟೀನನ್ನು ಗವರ್ನ್ ಮಾಡುತ್ತೆ ಆ ಮನೆ. ಆ ಕಾರಣದಿಂದ ಸೂರ್ಯನಿಗೆ ಮತ್ತು ಅಂದರೆ ಪಾಪಗ್ರಹಗಳಿಗೆ ಜನರಲ್ ಆಗಿ 3, 6, 10, 11 ಈ ಮನೆಗಳು ತುಂಬ ಒಳ್ಳೆಯ ಸ್ಥಾನದಲ್ಲಿರ್ತದೆ. ಆ ಕಾರಣದಿಂದ ಸೂರ್ಯ 6ನೇ ಮನೆಯಲ್ಲಿರುವಂಥದ್ದು ತುಂಬ ಒಳ್ಳೆಯದು. ಅದರ ಜೊತೆಯಲ್ಲಿ ತನ್ನ ಸ್ನೇಹಿತನಾದ ಗುರುವಿನ ಮನೆಯಲ್ಲಿ ಕುತ್ಕೊಂಡಿರೋದು ಇನ್ನೂ ಪ್ಲಸ್ ಆಗತ್ತೆ, ಇನ್ನೂ ಪಾಸಿಟಿವ್ ಆಗತ್ತೆ. 6ನೇ ಮನೆಯಲ್ಲಿ ಸೂರ್ಯ ಗೋಚಾರ ಮಾಡ್ತಾ ಇರೋದು ನೀವೇನೇನು ಫಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಶತ್ರುನಾಶ ಒಂದು, ಇನ್ನೊಂದು ಕಂಟಿನ್ಯೂಸ್ ಆಗಿ ರುಟೀನಲ್ಲಿ ವರ್ಕ್ ಇರುತ್ತೆ. ಅಂತಂದರೆ ಈಗ ಕಂಟಿನ್ಯೂಸ್ ಜಾಬ್ ಮಾಡ್ತಾ ಇರೋರಿಗೆ ಫುಲ್ಲು ಎಫರ್ಟ್ಸ್ ಹಾಕಿ ಕೆಲಸ ಮಾಡುವಂಥ ಅಷ್ಟು ಕೆಲಸ ಇರುತ್ತೆ. ಇನ್ನು ಬಿಸ್ನೆಸ್ ಮಾಡುವಂಥವ್ರಿಗೆ ಅಥವಾ ಪೀಸ್ ವರ್ಕ್ ಮಾಡುವಂಥವರಿಗೆ, ಕೂಲಿ ಮಾಡುವಂಥವರಿಗೆ ಫಾರ್ ಎಕ್ಸಾಂಪಲ್, ಅವರಿಗೂ ಕೂಡ ಕಂಟಿನ್ಯೂಸ್ ಕೆಲಸ ಇರುತ್ತೆ. ಮನೆ ಕಟ್ಟೋ ಕೆಲಸಕ್ಕೆ ಹೋಗೋರು ಕೂಡ ಬಿಡುವೆ ಇರೋದಿಲ್ಲ, ಅಷ್ಟು ಕೆಲಸ ಇರುತ್ತೆ. ಅಷ್ಟು ರುಟೀನ್ ಚೆನ್ನಾಗಿರ್ತದೆ, ಅದೇ ರೀತಿ ಆದಾಯ ಚೆನ್ನಾಗಿರುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಏನೇ ಪ್ಲಾನ್ ಮಾಡಿದ್ರು, ಪಿತೂರಿ ಮಾಡಿದ್ರು, ಅವರೇ ಪರಾಭವ ಆಗ್ತಾರೆ. ಈ ಸಂವತ್ಸರದ ಹೆಸರೇ ಪರಾಭವ ಸಂವತ್ಸರ. ಆ ಕಾರಣದಿಂದ ನಿಮ್ಮ ಮೇಲೆ ಏನೇ ಷಡ್ಯಂತ್ರ ಮಾಡಿದ್ರು ಅದು ವರ್ಕ್ ಆಗೋದಿಲ್ಲ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಒಂದು ಆಂಗಲ್ನಲ್ಲಿ. ಇನ್ನೊಂದು ಆಂಗಲ್ನಲ್ಲಿ ಏನಾಗುತ್ತೆ ಅಂದ್ರೆ, 6ನೇ ಮನೆ ರೋಗಸ್ಥಾನವೂ ಹೌದು, ದೈನಂದಿನ ಕಾಯಿಲೆಗಳ ಮನೆಯೂ ಹೌದು, ಸಣ್ಣ ಪುಟ್ಟ ಸಮಸ್ಯೆಗಳ ಮನೆ. ಆ ಕಾರಣದಿಂದ ಏನಾಗುತ್ತೆ, ಪ್ರೆಷರ್ ಇರುತ್ತೆ ವರ್ಕಲ್ಲಿ ಅಂತ ಹೇಳಿದ್ದೀನಿ. ಅದರಿಂದ ಸ್ವಲ್ಪ ಊಟ ಟೈಮಿಗೆ ತಿನ್ನಕ್ಕಾಗದೆ ಇರೋದ್ರಿಂದ, ರುಟೀನಲ್ಲಿ ಜಾಸ್ತಿ ಪ್ರೆಷರ್ ಇರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಮಾಡಿಕೊಂಡು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಾಗ್ಬೋದು. ದೊಡ್ಡ ವಿಚಾರ ಅಲ್ಲ, ದೊಡ್ಡ ಸಮಸ್ಯೆ ಅಲ್ಲ. ಸೊ ಸೂರ್ಯ ತುಂಬಾ ಚೆನ್ನಾಗಿದ್ದಾನೆ. ಸರ್ಕಾರಿ ಕೆಲಸ ಸಿಗೋ ಯೋಗ ಇದೆ. ಸರ್ಕಾರಿ ಕೆಲಸದಲ್ಲಿ ಆಲ್ರೆಡಿ ಇರೋರಿಗೆ ಪ್ರಮೋಷನ್ ಸಿಗೋ ಯೋಗ ಇದೆ. ಸರ್ಕಾರಿ ಕೆಲಸದಲ್ಲಿ ಏಳಿಗೆ ಇದೆ. ಸರ್ಕಾರದ ಜೊತೆ ಕೆಲಸ ಮಾಡುವ ಏಜೆಂಟ್ಗಳಿಗೆ, ಬ್ರೋಕರ್ಗಳಿಗೆ, ವ್ಯಕ್ತಿಗಳಿಗೆ ಅವರಿಗೆ ಒಳ್ಳೆ ಲಾಭ ಇದೆ. ಒಟ್ಟಾರೆ ಸರ್ಕಾರಿ ಕೆಲಸದಲ್ಲಿ ಎಲ್ಲದರಲ್ಲೂ ಸಕ್ಸಸ್ ಇದೆ. ಇನ್ನು ನೆಕ್ಸ್ಟು, ಚಂದ್ರ ಕೂಡ ನಿಮ್ಮ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಗೋಚಾರ. ರುಟೀನ್ ಚೆನ್ನಾಗಿ ಕೆಲಸ ನಡೀತಾ ಇದ್ರೆ, ಎಲ್ಲ ಕೆಲಸ ನೀವು ಮಾಡಿದ್ದೆಲ್ಲ ಆಗ್ತಾ ಇದ್ರೆ ಮೆಂಟಾಲಿಟಿ ಹೆಂಗಿರುತ್ತೆ, ಓಕೆ ನಾನು ಸಕ್ಸಸ್ಫುಲ್ ಆಗ್ತಾ ಇದ್ದೀನಿ ಅಂತ ಇನ್ನಷ್ಟು ಎಂತೂಸಿಯಾಸಮ್, ಉತ್ಸಾಹ ಬರುತ್ತೆ ನಿಮಗೆ. ಅದರಿಂದ ಇನ್ನಷ್ಟು ಕೆಲಸ ಕಾರ್ಯಗಳು ಚೆನ್ನಾಗಾಗತ್ತೆ. ಮೆಂಟಾಲಿಟಿ ತುಂಬಾ ಪಾಸಿಟಿವ್ ಆಗತ್ತೆ. ಆ ಕಾರಣದಿಂದ ಏನೇ ಕೆಲಸ ಬಂದ್ರು ನಿಮಗೆ ಆತ್ಮವಿಶ್ವಾಸದಿಂದ ಅದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಇದು ಕೂಡ ಒಳ್ಳೆ ಕಾಂಬಿನೇಷನ್ ಇದೆ. ತಾಯಿಯಿಂದ ಆದಾಯ ಕೂಡ ಸಿಗತ್ತೆ. ಆದ್ರೆ ತಾಯಿಯ ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆಗಳಾಗುವಂತ ಚಾನ್ಸಸ್ ಇದೆ, ಕೇರ್ಫುಲ್ ಆಗಿರಬೇಕು. ಇನ್ನು ನೆಕ್ಸ್ಟು, ಗುರು ನಿಮ್ಮ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ತುಂಬಾ ಒಳ್ಳೆ ಸ್ಥಾನದಲ್ಲೇ ಗೋಚಾರ ಮಾಡ್ತಿದ್ದಾನೆ. ಆಯ್ತಾ, ಗುರುಬಲ ಸಂಪೂರ್ಣವಾಗಿದೆ. ಸೊ ಯಾರಾದ್ರೂ ಮದುವೆ ಮಾಡ್ಕೊಳ್ಬೇಕು ಅಂತ ನೋಡ್ತಿದ್ರೆ ಖಂಡಿತವಾಗ್ಲೂ ಮದುವೆ ಆಗಬಹುದು, ಏನು ಸಮಸ್ಯೆ ಇಲ್ಲ. ಆದ್ರೆ ಮದುವೆ ಆಗಬಹುದು, ಗುರುಬಲ ಇದೆ ಅಂತ ಹೇಳ್ತಾ ಇದ್ದೀನಿ ಹೊರತು ಸಿಕ್ಕವ್ರನ್ನೆಲ್ಲ ನೀವು ಮದುವೆ ಮಾಡ್ಕೋಬಹುದು ಅಂತ ಹೇಳ್ತಿಲ್ಲ. ಆ ಕಾರಣದಿಂದ ಹುಡುಗಿ ಸಿಕ್ಕಿದ ಕೂಡಲೇ ಅವರ ಅಂದ ಚಂದ ಹೇಗಿದೆ ಅಂತ ನೋಡೋದಲ್ಲ, ಅವರ ಜಾತಕದಲ್ಲಿ ಏನು ಸಮಸ್ಯೆಗಳಿದೆ, ಏನು ಪಾಸಿಟಿವ್ಸ್ ಇದೆ, ಜೊತೆಯಲ್ಲಿ ನಿಮ್ಮ ಜಾತಕಕ್ಕೆ ಹೊಂದಾಣಿಕೆ ಆಗುತ್ತಾ, ಇದೆಲ್ಲ ನೋಡಿಕೊಂಡು ಮದುವೆ ಮಾಡಿಕೊಂಡ್ರೆ ಸಕ್ಸಸ್ಫುಲ್ ಆಗಿರ್ತೀರಿ. ಆಯ್ತಾ, ಇಲ್ಲದಿದ್ರೆ ಸಮಸ್ಯೆಗಳು ಕಾಮನ್ನು. ಹಂಗಂತ ಜಾತಕ ನೋಡದೆ ಮದುವೆ ಆಗಿರೋರು ಸಕ್ಸಸ್ ಆಗಿ ಇಲ್ವೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ನೀವು ಜಾತಕವನ್ನು ನಂಬುವಂಥದ್ದಿದ್ರೆ ಜಾತಕವನ್ನು ಪರಿಶೀಲನೆ ಮಾಡಿ ನಂತರ ಅಂದ ಚಂದಕ್ಕೆ, ಗುಣಕ್ಕೆ ಬೆಲೆ ಕೊಡೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ. ಮತ್ತು ಎಸ್ಪೆಷಲಿ ಮದುವೆ ವಿಚಾರದ ಹೇಳಬೇಕು ಅಂತಂದ್ರೆ, 2028 ಜನವರಿ ಅಷ್ಟೊತ್ತಿಗೆ ಸೂಕ್ತ ವಯಸ್ಕರು ಯಾರಾದ್ರೂ ಇದ್ರೆ, ಮದುವೆಗೆ ಪ್ರಯತ್ನ ಪಡ್ತಿದ್ರೆ ಅಷ್ಟರೊಳಗಡೆ ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ನಿಮಗೆ 7ನೇ ಮನೆ ಮತ್ತು 8ನೇ ಮನೆಯಲ್ಲಿ ಶನಿ ಗೋಚಾರ ಮಾಡ್ತಾನೆ. ಆ ಕಾರಣದಿಂದ ಸ್ವಲ್ಪ ಡಿಲೇ ಆಗತ್ತೆ, ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗತ್ತೆ ಮತ್ತು ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ 2028 ಜನವರಿ ಅಷ್ಟೊತ್ತಿಗೆ ಮದುವೆ ಮಾಡ್ಕೊಂಡ್ಬಿಟ್ರೆ ಸೂಕ್ತ ವಯಸ್ಕರು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಎಷ್ಟೋ ಜನ ಜ್ಯೋತಿಷಿಗಳು ಹೇಳ್ತಿದ್ದಾರೆ, ತುಲಾರಾಶಿಗೆ ಟೈಮ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಬಟ್ ಚೆನ್ನಾಗಿಲ್ಲ. ಗುರು ಅವರಿಗೆ 3 ಮತ್ತು 6ನೇ ಮನೆಯ ಅಧಿಪತಿ, ಅವನು 9ನೇ ಮನೆಯಿಂದ ಅದೃಷ್ಟ ಬರೋದಿಲ್ಲ, ಹೋಗುತ್ತೆ ಅಂತ. ಫಸ್ಟು ಹೇಳೋದೇನು ಅಂದ್ರೆ ಕ್ಲಾರಿಟಿ, ತುಲಾರಾಶಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ಗುರುವಿನ ಆಧಾರದ ಮೇಲಲ್ಲ, ಶನಿಯ ಗೋಚಾರದ ಆಧಾರದ ಮೇಲೆ ಹೇಳ್ತಾ ಇರೋದು. ಶನಿ ತುಲಾರಾಶಿಯವರಿಗೆ ಯೋಗಕಾರಕ ಗ್ರಹ, ಜೊತೆಯಲ್ಲಿ ಅವನು
ಪರಮ ಸ್ನೇಹಿತ ಶುಕ್ರನಿಗೆ. ಮತ್ತು ತುಲಾ ರಾಶಿಯಲ್ಲೇ ಶನಿ ಉಚ್ಚನಾಗೋದು. ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಶನಿ ಇರೋ ಕಾರಣದಿಂದಾನೇ 2028ವರೆಗೂ ತುಂಬಾ ಚೆನ್ನಾಗಿದೆ ತುಲಾ ರಾಶಿಯವರಿಗೆ ಅಂತ ಹೇಳ್ತಾ ಇರೋದು. ಗುರುವಿನ ಬಲ ಬರುತ್ತೆ ಹೋಗುತ್ತೆ, ಅದು ಬೇರೆ ವಿಚಾರ. ಗುರು ಒಳ್ಳೆ ಸ್ಥಾನದಲ್ಲಿ ಇಲ್ಲ ಅಂತಂದ್ರೆ ತೊಂದರೆ ಅಂತೂ ಮಾಡೋದಿಲ್ಲ, ಸುಮ್ಮನೆ ಕುತ್ಕೊಂಡ್ ಬಿಡ್ತಾನೆ. ಒಳ್ಳೇದ್ ಮಾಡುವಂತ ಸ್ಥಾನದಲ್ಲಿದ್ರೆ ಒಳ್ಳೇದ್ ಮಾಡ್ತಾನೆ. ಆದ್ರೆ ಶನಿ ಬಲ ತುಂಬಾ ಮುಖ್ಯ ಲಾಂಗ್ ಟರ್ಮ್ ರಿಸಲ್ಟ್ಸ್ಗೆ. ಯಾವತ್ತಿದ್ರು ಶನಿ ಮತ್ತೆ ರಾಹು ಕೇತುವನ್ನೇ ನೋಡ್ಬೇಕು. ರಾಹು ಶನಿಗಿನ್ನ ಜಾಸ್ತಿ ಕೊಡ್ತಾನೆ ಕೊಟ್ರೆ, ಆದ್ರೆ ಅಷ್ಟೇ ಬೇಗ ಕಿತ್ಕೊಂಡ್ ಬಿಡ್ತಾನೆ, ಅಷ್ಟೇ ಬೇಗ ಪಾತಾಳಕ್ಕೆ ತಳ್ಳಿಬಿಡ್ತಾನೆ. ಆದ್ರೆ ಶನಿ ಒಂದು ಸಾರಿ ಕೊಡೋದಕ್ಕೂ ಮೊದಲು ತುಂಬಾ ಕಷ್ಟ ಕೊಡ್ತಾನೆ. ಒಂದು ಸಾರಿ ಕೊಟ್ರೆ ಯಾರು ಅದನ್ನು ವಾಪಸ್ ಕಿತ್ಕೊಳಕ್ಕಾಗಲ್ಲ. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನೇ ನೋಡ್ಕೊಳ್ಳಿ. ಅವ್ರಿಗೆ ಈ ಅಧಿಕಾರ ಸಿಕ್ಕಿರೋದು ಶನಿ ಆಧಾರದ ಮೇಲೆ. ಅದಕ್ಕೆ ಎಷ್ಟೇ ಪಿತೂರಿ ನಡೆಸಿದ್ರು ಏನೇ ಮಾಡಿದ್ರು ಕೂಡ ಅವರ ಅಧಿಕಾರವನ್ನ ಕಿತ್ಕೊಳಕ್ ಆಗ್ತಾ ಇಲ್ಲ. ಶನಿ ಕೊಟ್ರೆ ಇಂಥದ್ದನ್ನೇ ಕೊಡೋದು, ಆಯ್ತಾ. ಆ ಕಾರಣದಿಂದ ತುಲಾ ರಾಶಿಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ಶನಿಯ ಆಧಾರದ ಮೇಲೆ, ಗುರುವಿನ ಆಧಾರದ ಮೇಲೆ ಅಲ್ಲ. ಗುರು ಒಳ್ಳೆ ಪೊಸಿಷನ್ ಅಲ್ಲಿ ಇರೋದು ಇಟ್ಸ್ ಎ ಪ್ಲಸ್ ಪಾಯಿಂಟ್ ಅಷ್ಟೇ. ಸೊ ಶನಿ ಅತಿ ಮುಖ್ಯ. ಒಟ್ಟಾರೆ ನಿಮ್ಮ ಗುರುಬಲನೂ ಕೂಡ ಇದೆ. ಮದುವೆ ವಿಚಾರದಲ್ಲಿ ಪಾಸಿಟಿವ್ ಇದೆ, ಮದುವೆ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಶುಕ್ರ ನಿಮ್ಮ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ, ಅದು ಉಚ್ಚ ಸ್ಥಾನದಲ್ಲಿ. ಇದು ಒಳ್ಳೆ ಸ್ಥಾನ ಅಲ್ಲ, ಶುಕ್ರನಿಗೆ 6ನೇ ಮನೆ ಒಳ್ಳೆ ಸ್ಥಾನ ಅಲ್ಲ. ಸ್ವಲ್ಪ ಅನವಶ್ಯಕ ವಿಚಾರಗಳಿಗೆ ಖರ್ಚು ಮಾಡುವಂತ ಸಾಧ್ಯತೆ ಇರುತ್ತೆ. ಒಂದು ಬ್ಯೂಟಿ ಕಾನ್ಶಿಯಸ್ ಆಗ್ಬಿಡುವಂತ ಚಾನ್ಸಸ್ ಇರುತ್ತೆ. ಬ್ಯೂಟಿ ಕಾನ್ಶಿಯಸ್ ಆಗಿ ನೆಗೆಟಿವ್ ಏನಾಗ್ಬಿಡುತ್ತೆ ಅಂತ ನೀವು ಕೇಳಬಹುದು. ಏನಾಗಬಹುದು ಅಂತಂದ್ರೆ, ಇವಾಗ ಕೆಲವರು ಟ್ಯಾನ್ ಆಗಿರ್ತಾರೆ, ಬಿಸಿಲಿಗೆ ಸ್ವಲ್ಪ ಕಾಂತಿ ಕಡಿಮೆ ಆಗಿರುತ್ತೆ. ಯಾರೋ ಹೇಳ್ಬಿಟ್ರು ತುಂಬಾ ಕಪ್ಗಾಗ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಕಾಸ್ಮೆಟಿಕ್ ಸೆಂಟರ್ ಇದು ಸ್ಕಿನ್ ಕ್ಲಿನಿಕ್ಸ್ಗೆ ಹೋಗಿ ನಾನು ಕೆಮಿಕಲ್ ಪೀಲ್ ಮಾಡಿಸ್ಕೊಳ್ತೀನಿ, ಅದ್ ಮಾಡಿಸ್ಕೊತೀನಿ, ಇದ್ ಮಾಡಿಸ್ಕೊತೀನಿ ಅಂತ ಹೋಗಿ ಅದು ಸೈಡ್ ಎಫೆಕ್ಟ್ ಆಗ್ಬಿಟ್ಟು ಇರೋ ಅಂದಾನು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ಸಮಸ್ಯೆಗಳಾಗುವಂತ ಚಾನ್ಸಸ್ ಇರುತ್ತೆ. ಕೆಮಿಕಲ್ ಭರಿತ ಒಂದು ಕ್ರೀಮ್ಸು ಇನ್ನೊಂದು ಕಾಸ್ಮೆಟಿಕ್ಸ್ ನ ಯೂಸ್ ಮಾಡಿ ಅಂದ ವೃದ್ಧಿ ಮಾಡ್ಕೊಳಕ್ ಹೋಗಿ ಇರೋ ಅಂದ ಹಾಳು ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇನ್ನು ಕೆಲವು ಒಂದು ಸ್ಕಿನ್ ಕ್ರೀಮ್ಗಳಿರ್ಬೋದು, ಅದರಲ್ಲಿ ಅಲರ್ಜಿಕ್ ಕಾಂಪೌಂಡ್ಸ್ ಕೂಡ ಇರುತ್ತೆ. ಕೆಲವು ಪರ್ಸನ್ಸ್ಗೆ ಅಂದ್ರೆ ಕೆಲವು ವ್ಯಕ್ತಿಗಳಿಗೆ ಆ ಒಂದು ಕಾಂಪೌಂಡ್ ಆಗ್ಬರೋದಿಲ್ಲ, ಆ ಒಂದು ಕೆಮಿಕಲ್ ತುಂಬಾ ಆಗ್ಬರೋದಿಲ್ಲ. ಅದರಿಂದ ಉಸಿರಾಟದ ಸಮಸ್ಯೆ ಆಗ್ಬೋದು, ಪ್ರಾಣಕ್ಕೆ ತೊಂದರೆ ಬಂದರೂ ಆಗ್ಬೋದು. ಅಂತ ಸಮಸ್ಯೆಗಳನ್ನು ಫೇಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ಬ್ಯೂಟಿ ಕಾನ್ಶಿಯಸ್ನೆಸ್ಗೋಸ್ಕರ ರಿಸ್ಕ್ ತಗೊಂಡು ಡೇಂಜರ್ ಇರುವಂತ ಒಂದು ಟ್ರೀಟ್ಮೆಂಟ್ಗಳಾಗ್ಲಿ ಒಂದು ಕ್ರೀಮ್ಗಳಾಗ್ಲಿ ಅದನ್ನ ಬಳಸದೇ ಇರೋದು ತುಂಬಾ ಉತ್ತಮ. ಒಟ್ಟಿನಲ್ಲಿ ಶುಕ್ರ ಒಳ್ಳೆ ಸ್ಥಾನದಲ್ಲಿಲ್ಲ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಮೋಸ ಹೋಗುವಂತ ಸಾಧ್ಯತೆ ಇರುತ್ತೆ, ಆಯ್ತಾ. ಅಂದಕ್ಕೆ ತುಂಬಾ ಬೆಲೆ ಕೊಡಬೇಡಿ, ಆಯ್ತಾ. ಸೊ ಸರಿಯಾಗಿ ಗುಣದ ಬಗ್ಗೆ ತಿಳ್ಕೊಂಡು ನಂತರ ಪ್ರೀತಿ ಪ್ರೇಮದಲ್ಲಿ ಇನ್ವಾಲ್ವ್ ಆಗೋದು ಒಳ್ಳೆಯದು. ಓವರ್ ಆಲ್ ಆಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಮತ್ತು ವಾಹನಗಳಿಂದ ಸ್ವಲ್ಪ ಸಮಸ್ಯೆಗಳಾಗುವಂತ ಚಾನ್ಸಸ್ ಇದೆ. ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ, ಈ ವೀಲಿಂಗು ಮತ್ತಷ್ಟು ಸ್ಟಂಟ್ಗಳು ಮಾಡ್ತಾರೆ ಗೊತ್ತಾ ರೋಡ್ಗಳಲ್ಲಿ ಹುಡುಗರು. ಅವರು ವಾಹನಗಳ ಶೋಕಿಯಿಂದ ಅದನ್ನ ಮಾಡಕ್ ಹೋಗ್ತಾರೆ, ಅದನ್ನ ವಿಡಿಯೋ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಳ್ತೀನಿ, ಅದು ಇದು ಮಾಡ್ಕೊಂತೀನಿ ಅಂತ ಹೋಗಿ ಪೊಲೀಸರು ಅತಿಥಿ ಆಗ್ತಾರೆ. ಆ ಕಾರಣದಿಂದ ಆ ವಿಚಾರಗಳಲ್ಲಿ ಒಟ್ನಲ್ಲಿ ವಾಹನ ವಿಚಾರಗಳಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇನ್ನು ಫ್ಲಿಪ್ ಸೈಡ್ ಇದ್ರದ್ದು ಹೇಳ್ಬೇಕು ಅಂತಂದ್ರೆ, ನೀವು ಗಾಡಿಯಲ್ಲಿ ನಾರ್ಮಲ್ ಆಗಿ ಹೋಗ್ತಾ ಇರ್ತೀರಾ, ಯಾವನೋ ವೀಲಿಂಗ್ ಮಾಡಕ್ ಬಂದ್ಬಿಟ್ಟು ನಿಮ್ ಗಾಡಿ ಗುದಿಯುವಂಥದ್ದು. ಸೊ ಒಟ್ಟಾರೆ ವಾಹನಗಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ ಅದನ್ನೇ ಯೂಸ್ ಮಾಡಿ. ಇನ್ನು 5ನೇ ಮನೆಯಲ್ಲಿ ಕುಜ ಗೋಚಾರ ಮಾಡ್ತಾ ಇದ್ದಾನೆ, ಇದು ಒಳ್ಳೆಯ ಸ್ಥಾನ ಅಲ್ಲ. ಮಕ್ಕಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಆಯ್ತಾ. ಆಲ್ರೆಡಿ ರಾಹು 5ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಅಲ್ಲಿ ಕುಜ ಕೂಡ ಹೋಗಿ ಕೂತ್ಕೊಂಡಾಗ ಕುಜ ರಾಹು ಸಂಧಿಯಾಗಿ ಅಂಗಾರಕ ದೋಷ ಸೃಷ್ಟಿಯಾಗತ್ತೆ. ತುಂಬಾ ಸಿಟ್ಟು, ತುಂಬಾ ಕೋಪದಲ್ಲಿ ಏನು ಮಾಡ್ತೀರಿ ಅಂತಾನೆ ಗೊತ್ತಾಗಲ್ಲ. ಕೆಲವು ವಿಚಾರಗಳಲ್ಲಿ ಕೋಪದಲ್ಲಿ ಏನೋ ಮಾಡಿದ್ದು ವರ್ಷಗಟ್ಟಲೆ ಕೋರ್ಟ್ಗೆ ಅಳಿಯುವಂತ ಚಾನ್ಸಸ್ ಇರುತ್ತೆ. ಏನೋ ಮಾಡ್ಬಿಟ್ಟು ಪ್ರಮಾದ ಆಗ್ಬಿಟ್ಟು ಅದನ್ನ ಜೀವನನೇ ಹಾಳು ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ಕೋಪದ ಬಾಯಿಗೆ ಯಾವುದೇ ಕಾರಣಕ್ಕೂ ತುತ್ತಾಗಕ್ಕೆ ಹೋಗ್ಬೇಡಿ. ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಯಾರ ಹತ್ರ ಹೇಗೆ ವರ್ತಿಸ್ಬೇಕು, ಪೇಷನ್ಸ್ ಇಂದ ತಾಳ್ಮೆಯಿಂದ ವರ್ತಿಸಿದ್ರೆ ನಿಮಗೆ ಒಳ್ಳೇದು. ನಿಮ್ಗೆ ಯಾರನ್ನ ಕೋಪ ಬರೋ ತರ ಮಾತಾಡಿದ್ರೆ ಒಂದು 5 ಸೆಕೆಂಡ್ ಸುಮ್ಮನೆ ನಿಂತ್ಕೊಂಬಿಡಿ, ಏನು ರೆಸ್ಪಾನ್ಸೇ ಮಾಡಬೇಡಿ ಅವರಿಗೆ. ಆ 5 ಸೆಕೆಂಡ್ ಸಮಯದಲ್ಲಿ ದೊಡ್ಡ ಮಿಸ್ಟೇಕ್ ಮಾಡಿ ದೊಡ್ಡ ಸಮಸ್ಯೆ ತಂದ್ಕೊಳ್ಳೋದು ತಪ್ಪಾಗಿ ತಲೆಗೆ ಹೋಗ್ಬೇಕಾಗಿರೋದು ತಲೆ ಮೇಲೆ ಹೋಗಿ ನೀವು ಬಚಾವಾಗುವಂತ ಚಾನ್ಸಸ್ ಇರುತ್ತೆ. ಸೊ ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ ಯಾವುದೇ ಕಾರಣಕ್ಕೂ. ಇನ್ನು ಫ್ಲಿಪ್ ಸೈಡ್ ನೋಡೋದಾದ್ರೆ, ರಾಹು ಮತ್ತೆ ಕುಜ ಒಟ್ಟಿಗೆ ಇರೋದ್ರೆ ರಿಯಲ್ ಎಸ್ಟೇಟ್ ನಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂತ ಚಾನ್ಸಸ್ ಇರುತ್ತೆ. ಯಾವುದೋ ಒಂದು ಸೈಟು 25 ಲಕ್ಷ ಬೆಲೆ ಬಾಳೋದಿಲ್ಲ, ಅದಕ್ಕೆ ಹೋಗ್ಬಿಟ್ಟು ಒಂದು 50 ಲಕ್ಷ ಬೆಲೆ ಕಟ್ಬಿಡುವಂಥದ್ದು.
ಅಗ್ರಿಮೆಂಟ್ ಹಾಕೊಂಡ್ಬಿಡೋಂಥದ್ದು, ಆಮೇಲೆ ಅವ್ರು ಕೊಟ್ಟು ತಗೋಂಥ ಹಿಂಸೆ ಇಕ್ಕುವಂಥದ್ದು, ಆ ಕಾರಣವೆಲ್ಲ ಆಗೋಂಥ ಚಾನ್ಸಸ್ ಇರುತ್ತೆ. ಆದ್ರಿಂದ ಸ್ವಲ್ಪ ಪ್ರಾಪರ್ಟಿ ವಿಚಾರದಲ್ಲಿ ಡೀಲ್ ಮಾಡುವಂಥವ್ರು ಪ್ರಾಪರ್ಟಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು, ಲಿಟಿಗೇಷನ್ಸ್ ಏನಾದರೂ ಇದೆಯಾ ತಿಳ್ಕೊಂಡು, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ವೆರಿಫೈ ಮಾಡಿಕೊಂಡು ನಂತರ ಮುಂದುವರಿಯೋದು ತುಂಬ ಉತ್ತಮ. ಇನ್ನು ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಅಲ್ಲ, ಬಟ್ ನಿಮ್ಮ ಪ್ರಾಪರ್ಟಿಯನ್ನು ಮಾರ್ತಾ ಇದ್ದೀವಿ ಅಂತನೋ ಏನೋ ಒಂದು ಮಾಡುವಂಥದ್ದಾದ್ರೆ ಸೇಮ್ ಅದೇ ಥರಾನೇ 1 ಕೋಟಿ ಬಾಳುವಂಥ ಪ್ರಾಪರ್ಟಿನ ಸಡನ್ ಆಗಿ ಯಾರೋ ಹೇಳಿದ್ರು ಜಾಸ್ತಿ ಆಗ್ಬಿಡ್ತದೆ ಇದೇ ಪ್ರಾಪರ್ಟಿ ರೇಟ್ ಅಂದ್ಬಿಟ್ಟು 1 ಕೋಟಿ ಬೆಲೆ ಬಾಳೋದನ್ನ 50 ಲಕ್ಷಕ್ಕೂ 60 ಲಕ್ಷಕ್ಕೂ ಕೊಟ್ಬಿಡುವಂಥದ್ದು, ಮೋಸ ಹೋಗ್ಬಿಡುವಂಥದ್ದು, ಅಗ್ರಿಮೆಂಟ್ ಹಾಕೋದು, ಈ ರೀತಿ ಚಾನ್ಸಸ್ ಇದೆ. ಭೂಮಿಯ ವಿಚಾರದಲ್ಲಿ ಯಾರೋ ಬಂದು ನಿಮ್ಮ ಭೂಮಿ ಮೇಲೆ ಏನು ಕೇಸ್ ಇಲ್ಲ ಅಂದ್ರೂ ಸುಳ್ಳು ಕೇಸ್ ತಗಲಾಕ್ಬೋದು, ಇಂಥದ್ದಾಗೋ ಚಾನ್ಸಸ್ ಇದೆ. ಡಾಕ್ಯುಮೆಂಟ್ಸ್ನ ಯಾರಿಗೂ ಕೊಡಬೇಡಿ, ಇದರಲ್ಲಿ ಎಚ್ಚರ ವಹಿಸಬೇಕು. ಇನ್ನು ನೆಕ್ಸ್ಟ್, ಬುಧ ಕೂಡ ನಿಮ್ಮ 5ನೇ ಮನೆಯಲ್ಲೇ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಗೋಚಾರ ಅಲ್ಲ. ಬುಧ ಅಂತಂದ್ರೆ ಮಾತು, ಕಮ್ಯುನಿಕೇಶನ್. ನೋಡಿ, ಆಲ್ರೆಡಿ ನಿಮಗೆ ಹೇಳಿದೆ ಪ್ರೀವಿಯಸ್ ಇದರಲ್ಲಿ ಎಕ್ಸಾಂಪಲ್ ಅಲ್ಲಿ, ಕುಜನ ವಿಚಾರದಲ್ಲಿ, ರಾಹು ವಿಚಾರದಲ್ಲೇನೆ 50 ಲಕ್ಷ ಬೆಲೆ ಬಾಳೋ ಅಂದ್ರೆ 25 ಲಕ್ಷ ಬಾಳೋದನ್ನ 50 ಲಕ್ಷ ಕೊಟ್ಟು ತಗೋತೀನಿ ಅಂತ ಮಾತು ಕೊಟ್ಬಿಡ್ತೀರಿ, ಅಗ್ರಿಮೆಂಟ್ ಹಾಕ್ಬಿಡ್ತೀರಿ. ಅಗ್ರಿಮೆಂಟ್ ಅಂತಂದ್ರೆ ಮಾತೆ, ಇನ್ನೇನಿಲ್ಲ. ಅದಾದ್ಮೇಲೆ ಅದನ್ನ ತಗೊಂಡ್ಲೇಬೇಕಾ, ಲಾಸ್ ಆಗತ್ತಾ? ಸೊ ಈ ಮಾತಾಡಿ ಸಮಸ್ಯೆ ಮಾಡ್ಕೊಳ್ಳುವಂಥದ್ದು, ಮಾತಿನಿಂದ ಸ್ವಲ್ಪ ಸಮಸ್ಯೆ ಆಗುವಂಥದ್ದು. ಮತ್ತು 5ನೇ ಮನೆಯಲ್ಲೇ ಅದು ಕುಜ ರಾಹು ಸಂಧಿ ಜೊತೆಗೆ ಬುಧ ಕೂತ್ಕೊಂತ ಇರೋದ್ರಿಂದ ಸಿಟ್ಟಿನಿಂದ ಸಮಸ್ಯೆಗಳು ಮಾಡ್ಕೊಳ್ಳುವಂಥದ್ದು, ಕೋಪದಲ್ಲಿ ಏನೋ ಮಾತಾಡ್ಬಿಡುವಂಥದ್ದು. ಎಸ್ಪೆಷಲಿ ಲಾಯರ್ ಕೆಲಸ ಮಾಡುವಂಥವ್ರು ಕೋರ್ಟ್ನಲ್ಲಿ ಜಡ್ಜ್ಗೆ ಒಂಥರ ಎದುರುವಾದಿಸ್ಬಿಟ್ಟು ಏನೋ ಮಾತಾಡ್ಬಿಟ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ, ಅಥವಾ ಕೋರ್ಟ್ ಜಡ್ಜಿಂದ ಒಂದು ರೆಪ್ರಿಮೆಂಡ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಮಾತಿನಲ್ಲಿ ನಿಗಾ ಇರಲಿ, ಮಾತಾಡೋ ವಿಚಾರದಲ್ಲಿ ಎಚ್ಚರ ಇರಲಿ. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರೆಲ್ಲರೂ ಕೂಡ ವಿಪರೀತ ಸ್ಟ್ರೆಸ್ ಇರುತ್ತೆ. ಮಾಡೋ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಇಟ್ಕೊಂಡು ಮಾಡಿ, ಕೆಲವು ತಪ್ಪುಗಳಾಗುವಂಥ ಚಾನ್ಸಸ್ ಇರುತ್ತೆ. ನೀವು ಬರೆದ ಕೋಡ್ ಏನೋ ಬರೀಬೇಕು ಅಂತಿದ್ದೀರಾ, ಇದೇನೋ ಆಗಿರುತ್ತೆ, ಅದರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆದರೆ ಸೂರ್ಯ ಮತ್ತು ಗುರು ಮತ್ತು ಚಂದ್ರ ಚೆನ್ನಾಗಿರೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ಶನಿ ಕೂಡ ಚೆನ್ನಾಗಿದ್ದಾನೆ, ಏನು ಸಮಸ್ಯೆ ಆಗೋದಿಲ್ಲ. ಬಟ್ ಒಟ್ಟಿನಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. ತಪ್ಪು ಮಾಡಿ ಕರೆಕ್ಷನ್ ಮಾಡ್ಕೊಂಡು ಓಕೆ ಇವಾಗ ಕರೆಕ್ಟ್ ಮಾಡಿದ್ಯಾ ಅನ್ಸ್ಕೊಳ್ಳೋದಕ್ಕೆ ನಾ ಫಸ್ಟ್ ಟೈಮೇ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ತುಂಬಾ ಒಳ್ಳೇದು. ಇನ್ನು ನೆಕ್ಸ್ಟ್, ಶನಿ ನಿಮ್ಮ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ನಿಮ್ಮ ಯೋಗಾಧಿಪತಿ, ನಿಮ್ಮ ಯೋಗಕಾರಕ. ತುಲಾ ರಾಶಿಯವರಿಗೆ ಅತಿ ಮುಖ್ಯವಾದ ಗ್ರಹ ಅಂದರೆ ಅದು ಶನಿ. ಯಾವತ್ತಿದ್ರೂ ಶನಿಯೇ. ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಏನೇ ಕೊಡಬೇಕು ಅಂತಂದ್ರೂ ಅದು ಶನಿನೇ ಕಾರಣ. ಇಷ್ಟು ವರ್ಷ ನೀವು ಪಟ್ಟ ಕಷ್ಟಕ್ಕೂ ಶನಿನೇ ಕಾರಣ. ಅದೆಲ್ಲವೂ ಪರೀಕ್ಷೆ ಅಷ್ಟೇ. ಆ ಪರೀಕ್ಷೆಯಲ್ಲಿ ಎಷ್ಟೋ ಜನ ಪಾಸ್ ಆಗಿದ್ದೀರಿ, ಎಷ್ಟೋ ಜನ ಫೇಲ್ ಆಗಿದ್ದೀರಿ. ಪರೀಕ್ಷೆಯಲ್ಲಿ ಪಾಸ್ ಆಗಿರೋರು ಈಗ ರಿಸಲ್ಟ್ ತಗೊಂಡು ಸೆಟ್ಲ್ ಆಗುವಂಥ ಟೈಮ್ ತುಂಬಾ ಚೆನ್ನಾಗಿದೆ. 6ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ರಿಂದ, ಅದು ಸೂರ್ಯನ ಜೊತೆಯಲ್ಲಿ ಗೋಚಾರ ಮಾಡ್ತಿದ್ರಿಂದ ಅವರಿಬ್ರು ಶತ್ರುಗಳೇ ಆದ್ರೂ ಕೂಡ ಗೌರ್ಮೆಂಟ್ ಕೆಲಸ ಸಿಗೋ ಯೋಗ ಇದೆ, ಉನ್ನತ ಸ್ಥಾನಮಾನ ಸಿಗತ್ತೆ, ಅಧಿಕಾರ ಪ್ರಾಪ್ತಿ ಆಗತ್ತೆ, ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ, ಎಸ್ಪೆಷಲಿ ಬೋನ್ ವಿಚಾರದಲ್ಲಿ. ಬೋನ್ ವೀಕ್ ಆಗ್ಬೋದು. ವಿಟಮಿನ್ ಡಿ ಡಿಫಿಷಿಯನ್ಸಿ ಆದ್ರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗುತ್ತೆ, ಆಟೋಮೆಟಿಕ್ ಆಗಿ ಬೋನ್ ಸ್ವಲ್ಪ ವೀಕ್ ಆಗತ್ತೆ. ಅದು ಕಾಮನ್ನು. 100 ಜನ ಇಂಡಿಯನ್ಸ್ಗೆ 88 ಜನಕ್ಕೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ. ಅದನ್ನ ಚೆಕ್ ಮಾಡ್ಕೊಳ್ಳಿ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಮತ್ತು ಮಂಡಿಯ ಕೆಳಗಡೆ ಸ್ವಲ್ಪ ಕಾಲಿಗೆ ಏಟು ಬೀಳುವಂತ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಮೇನ್ ಶನಿ ಗವರ್ನ್ ಮಾಡುವಂಥದ್ದು ಮೂಳೆಗಳನ್ನ ಮತ್ತೆ ಪಾದಗಳನ್ನ. ಆ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಇರಬೇಕು. ಅದೇ ಬಿಟ್ಟರೆ ನೀವೇನೇ ಟ್ರೈ ಮಾಡಿದ್ರು ಸಕ್ಸಸ್ ಇದೆ. ಬಟ್ ಒಳ್ಳೇದಿರಬೇಕು, ನ್ಯಾಯವಾಗಿರ್ಬೇಕು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಅದನ್ನ ಒಳ್ಳೇದಕ್ಕೋಸ್ಕರ ಬಳಸಬೇಕು. ನೀವು ಒಳ್ಳೇದು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ತೊಂದರೆ ಮಾತ್ರ ಕೊಡಬೇಡಿ. ಈಗೇನಾದ್ರೂ ನನಗೆ ಟೈಮ್ ಚೆನ್ನಾಗಿದೆ ಅಂತ ಬೇರೆಯವ್ರಿಗೆ ತೊಂದರೆ ಕೊಟ್ರೆ 7ನೇ ಮನೆ 8ನೇ ಮನೇಲಿ ಗೋಚಾರ ಮಾಡೋಷ್ಟೊತ್ತಿಗೆ ನೀವು ಈ ಭೂಮಿ ಮೇಲೆ ಇರೋದಿಲ್ಲ. ಅಷ್ಟು ತೊಂದರೆ ನಿಮಗೆ ಆಗಬಿಡುತ್ತೆ. ಅಂತ ಆರೋಗ್ಯ ಸಮಸ್ಯೆ ಬರುತ್ತೆ, ಅಥವಾ ಅಂತ ಒಂದು ಪರಿಸ್ಥಿತಿ ಬರುತ್ತೆ, ನಿಮಗೆ ಬದುಕಿದ್ದು ನಾನೇನು ಪ್ರಯೋಜನ ಅನ್ನೋ ರೀತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಜನರಲ್ ಆಗಿ ನಾನೇನು ಹೇಳೋದು ಅಂತಂದ್ರೆ, ಯಾರಿಗೂ ತೊಂದರೆ ಕೊಡಬೇಡಿ. ಇದು ಎಲ್ಲಾ ರಾಶಿಯವರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸ್ಪೆಸಿಫಿಕಲಿ ನಾನು ತುಲಾ ರಾಶಿಯವರಿಗೆ ಅಂತ ಹೇಳ್ತಿಲ್ಲ, ಎಲ್ಲಾ ರಾಶಿಯವರಿಗೂ ಕೂಡ ಹೇಳ್ತಾ ಇರೋದು. ಯಾರಿಗೂ ಮೋಸ ಮಾಡಬೇಡಿ, ಯಾರಿಗೂ ತೊಂದರೆ ಕೊಡಬೇಡಿ. ನೀವು ಸಹಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಪದೇ ಪದೇ ಇದನ್ನೇ ಹೇಳ್ತೀನಿ ಅಂತ ಅನ್ಕೊಂಬೇಡಿ. ಇದು ತುಂಬಾ ನಿಜ. ಯಾರಿಗೂ ಮೋಸ ಮಾಡಿದ್ರೆ ಖಂಡಿತವಾಗ್ಲೂ ಬದುಕೋದಿಲ್ಲ, ಒಳ್ಳೇದಾಗೋದಿಲ್ಲ ಜೀವನದಲ್ಲಿ. ಗಾದೆ ಮಾತೆ ಇಲ್ವೇ, ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ, ವಿಷ ಕುಡಿದ ಮಕ್ಕಳು ಖಂಡಿತವಾಗ್ಲೂ ಬದುಕಲ್ಲ ಅಂತ. ಒಳ್ಳೆ ಕೆಲಸ ಮಾಡಿದವರಿಗೆ ಸಾವು ಬರುತ್ತೆ, ಅಂಥದ್ರಲ್ಲಿ ಕೆಟ್ಟ ಕೆಲಸ ಮಾಡಿದವರಿಗೆ ಸಾವು ಬರದೇ ಇರುತ್ತಾ? ಆದರೆ ಸಾವು ಒಂದೇ ಬರೋದಿಲ್ಲ, ಅವ್ರಿಗೆ ಫಸ್ಟ್ ನೋವು ಬಂದು ಆಮೇಲೆ ಸಾವು ಬರುತ್ತೆ. ಸೊ ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ತಪ್ಪು ಮಾಡಬೇಡಿ, ಒಳ್ಳೆಯದನ್ನೇ ಮಾಡಿ. ಶನಿ ತುಂಬಾ ಚೆನ್ನಾಗಿದ್ದಾನೆ. 2028 ಜನವರಿವರೆಗೂ ಟೈಮ್ ನಿಮ್ದೆ, ಏನ್ ಬೇಕಾದ್ರೂ ಮಾಡಿ, ಒಳ್ಳೆಯದನ್ನ ಸಕ್ಸಸ್ ಇದೆ. ಇನ್ನು ನೆಕ್ಸ್ಟ್, ರಾಹು ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆ ಗೋಚಾರ ಅಲ್ಲ. ಆಯ್ತಾ? ಮಕ್ಕಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಪ್ರೆಗ್ನೆಂಟ್ ಆಗಿರೋರು ತುಂಬಾ ಕೇರ್ಫುಲ್ ಆಗಿರಬೇಕು. ಅಬಾರ್ಷನ್ಸು ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ, ತುಂಬಾ ಕೇರ್ಫುಲ್ ಆಗಿರಬೇಕು. ಆಲ್ರೆಡಿ ಮಕ್ಕಳಿರೋಂಥವ್ರು ಅವ್ರು ಏನ್ ಮಾಡ್ತಿದ್ದಾರೆ, ಎಂಥವ್ರು ಸಂಘ ಸೇರ್ತಿದ್ದಾರೆ ಅಂತ ಎಲ್ಲದ್ರ ಮೇಲೆ ಗಮನ ಇಡಿ, ಇಲ್ಲದಿದ್ರೆ ಸಮಸ್ಯೆ ಆಗತ್ತೆ. ಇನ್ನು ಕೇತು ನಿಮ್ಮ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ತುಂಬಾ ಒಳ್ಳೆಯ ಸ್ಥಾನ ಇದು. ಎಲ್ಲದ್ರಿಂದಲೂ ರಿಲೀಫ್ ಸಿಗತ್ತೆ. ಕೇಸ್ ನಡೀತಾ ಇದೆಯಾ, ಕ್ರಿಮಿನಲ್ ಕೇಸ್ ನಡೀತಿದ್ಯಾ ನಿಮ್ಮ ಮೇಲೆ, ಸುಳ್ಳು ಕೇಸ್ ಹಾಕಿದಾರಾ, ರಿಲೀಫ್ ಸಿಗುತ್ತೆ.
ಆಸ್ತಿ ವ್ಯಾಜ್ಯ ನಡೀತಾ ಇದೆಯಾ, ರಿಲೀಫ್ ಸಿಗತ್ತೆ. ಯಾವುದೋ ಒಂದು ಸೆಟಲ್ಮೆಂಟ್ ಆಗ್ಬೇಕಾ, ರಿಲೀಫ್ ಸಿಗತ್ತೆ. ಎಷ್ಟೋ ವರ್ಷದಿಂದ ಮಾರಬೇಕು ಅಂತಿದ್ದೀರಾ ಪ್ರಾಪರ್ಟಿನ, ರಿಲೀಫ್ ಸಿಗತ್ತೆ. ಎಷ್ಟೋ ವರ್ಷದಿಂದ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಡಿವೈಡ್ ಮಾಡ್ಕೊಳ್ಳೋದು, ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅತ್ತೆ ಇವ್ರ ಮಧ್ಯೆ ಎಲ್ಲ ಗಲಾಟೆ ನಡೀತಿದ್ಯಾ, ಇವಾಗ ಸೆಟ್ಲ್ ಆಗತ್ತೆ, ಏನು ತೊಂದರೆ ಇಲ್ಲ. ಪಿತ್ರಾರ್ಜಿತ ಆಸ್ತಿ ಸಿಗೋ ಯೋಗ ಇದೆ. ಸ್ಪಿರಿಚುಯಲಿ ಗ್ರೋತ್ ಆಗತ್ತೆ. ಕೇತು ತುಂಬಾ ಒಳ್ಳೆ ಸ್ಥಾನದಲ್ಲಿದ್ದಾನೆ. ಆಯ್ತಾ, ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ತುಲಾರಾಶಿಯವರಿಗೆ ತುಂಬಾ ಒಳ್ಳೆ ಟೈಮೇ ಇದೆ. ಏನೂ ಸಮಸ್ಯೆ ಇಲ್ಲ. 2028ವರೆಗೂ ತುಂಬಾ ಒಳ್ಳೆ ಟೈಮೇನೆ, ಏನು ಪ್ರಾಬ್ಲಮ್ ಇಲ್ಲ. ಎಫರ್ಟ್ಸ್ ಹಾಕ್ಬೇಕು, ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಒಳ್ಳೆ ಟೈಮ್ ಇದೆ. ಎಚ್ಚರವಾಗಿರ್ಬೇಕಾಗಿರೋದೇನು ಅಂದ್ರೆ ಬ್ಯೂಟಿ ಕಾನ್ಶಿಯಸ್ ಆಗಿ ಸ್ವಲ್ಪ ಫೇಕ್ ಪ್ರಾಡಕ್ಟ್ಸ್ನೋ ಅಥವಾ ಡೇಂಜರಸ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಸ್ವಲ್ಪ ಸಮಸ್ಯೆಗಳು ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಮಾತಾಡುವಾಗ ಕೇರ್ಫುಲ್ ಆಗಿರಬೇಕು. ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ. ಇದಿಷ್ಟು ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಟೈಮು, ಒಳ್ಳೇದಾಗತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದಿಷ್ಟು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ನಿಮ್ಮ ಜನ್ಮ ಜಾತಕದ ಪರ್ಸನಲ್ ಪ್ರಿಡಿಕ್ಷನ್ಸ್ ಬೇಕು ಅಂತಂದ್ರೆ ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಕೊಂಡು ಏನಾದರೂ ರೆಮಿಡೀಸ್ ಅವಶ್ಯಕತೆ ಇದ್ರೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲದಿದ್ರೆ ಬೆಸ್ಟ್ ಟೈಮ್ನ ಮಿಸ್ ಮಾಡ್ಕೊಂಡಂಗಾಗುತ್ತೆ, ಇನ್ನೇನು ಇಲ್ಲ. ನಾನು ಕೂಡ ಪರ್ಸನಲ್ ಪ್ರಿಡಿಕ್ಷನ್ಸ್ ಕೊಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.